ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಉಚ್ಚೇಳು ಚಟ್ನಿ, ಹಳೆಯ ಕಾಲದಲ್ಲಿ ಯಾವ ರೀತಿ ಉಚ್ಚೇಳು ಚಟ್ನಿನ ಮಾಡ್ತಿದ್ರು ಆ ರೆಸಿಪಿನ ನಾವಿವತ್ತು ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಯನ್ನು ಇಟ್ಕೊಂಡು ನಾನಿಲ್ಲಿ ತೋರಿಸ್ತಿರುವಂತಹ ಲೋಟದಲ್ಲಿ ಅರ್ಧ ಲೋಟದಷ್ಟು ಉಚ್ಚೇಳನ್ನು ತೊಗೊಂಡು ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಖಾರಕ್ಕೆ ಅನುಗುಣವಾಗಿ 5 ಒಣಮೆಣ್ಸಿನ್ಕಾಯನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಹುರ್ಕೊಂಡು, ಹಾಗೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಉಚ್ಚೇಳು ಅನ್ನೋದು ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಜೀರಿಗೆ ಎಳ್ಳನ್ನು ಹುರ್ಕೊಂಡಾಗ ಚಿಟಪಟ ಅಂತ ಸಿಡಿಯುತ್ತಲ್ಲ, ಆ ರೀತಿ ಸಿಡಿಯೋವರೆಗೂ ಹುರ್ಕೊಂಡು ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನು ತೊಗೊಂಡು 2-3 ಸ್ಪೂನ್ ಆಗೋಷ್ಟು ಕಾಯಿ ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಹಾಕ್ಕೊಂಡ್ರೆ ಆ ಉಚ್ಚೇಳ್ದು ಫ್ಲೇವರ್ ಅನ್ನೋದು ಬರಲ್ಲ. ಸೊ ಅದರಿಂದ 3 ಟೇಬಲ್ ಸ್ಪೂನು ತೆಂಗಿನಕಾಯಿ, ಹಾಗೆ 3 ಟೇಬಲ್ ಸ್ಪೂನು ಕಡಲೆ, ಹಾಗೆ ಒಂದು 6-7 ಎಸಳು ಬೆಳ್ಳುಳ್ಳಿ, ಹಾಗೆ ನಾನು ತೋರಿಸ್ತಿರೋ ಅಷ್ಟು ಹುಣಸೆಹಣ್ಣು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 4-5 ಎಲೆ ಕರಿಬೇವು, ಅದ್ರ ಜೊತೆಗೆ ಹುರ್ಕೊಂಡು ಇಟ್ಕೊಂಡಿದ್ದಂತಹ 5 ಮೆಣಸಿನಕಾಯಿ, ಹಾಗೆ ಉಚ್ಚೇಳನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಉಚ್ಚೇಳು ಚಟ್ನಿ ಅನ್ನೋದು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಅದರಿಂದ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ನುಣ್ಣಗೆ ಹಾಗೆ ತೆಳ್ಳಗೆ ರುಬ್ಕೊಂಡು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಚಪಾತಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ಪೆಷಲಿ ರಾಗಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.